ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಶುಭ ಮುಂಜಾನೆ ಎಲ್ರಿಗೂ. ಸೋಮವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ 6 ಗಂಟೆ ಆಗ್ತಾ ಇದೆ. ಮೊದಲು ಕೈಕಾಲು ಮುಖ ಎಲ್ಲ ತೊಳೆದು ಈಗ ನಾನು ಶಂಖಪುಷ್ಪ ಹಾಕಿ ಬಿಸಿನೀರು ಕುದಿಸ್ಕೊಂಡು 1 ಗ್ಲಾಸ್ ನೀರು ಕುಡಿತೀನಿ. ಇದು ನನ್ನ ಪ್ರತಿದಿನದ ರೂಟೀನು. ಹಾಗೆ ಶಂಖಪುಷ್ಪ ಟೀ ಕೂಡ ಮಾಡ್ಕೊಂಡು ಕುಡಿತೀನಿ, ಬಿಸಿನೀರು ಕೂಡ ಕುಡಿತೀನಿ. ಇವಾಗ ನೀರು ಕುಡಿತಾ ಇದ್ದೀನಿ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶಂಖಪುಷ್ಪನ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೆನಪಿನ ಶಕ್ತಿ ಹೆಚ್ಚಿಸುತ್ತೆ, ಹೊಟ್ಟೆ ಹಸಿವುಂಟು ಮಾಡುತ್ತೆ, ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು, BP ಕಂಟ್ರೋಲ್ಗೆ ಬರುತ್ತೆ, ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ತಲೆನೋವು, ಅರ್ಧ ತಲೆನೋವು, ಹೃದಯ ಸಂಬಂಧಿ ಕಾಯಿಲೆ ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ. ಹಾಗೆ ಶಂಖಪುಷ್ಪ ಈಶ್ವರನಿಗೆ ತುಂಬಾ ಇಷ್ಟವಾಗಿರುವಂಥ ಹೂವು. ಹಾಗೆ ಶಂಖಪುಷ್ಪದ ಗಿಡ ಪ್ರತಿ ಮನೆಯಲ್ಲೂ ಇರಬೇಕು ಅಂತ ಹೇಳ್ತಾರೆ. ತುಂಬ ಒಳ್ಳೆಯದು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ. ಆದಷ್ಟು ಶಂಖಪುಷ್ಪ ನೀಡಿ ಪ್ರತಿದಿನ ಶಂಖಪುಷ್ಪನ ಕುಡೀರಿ, ತುಂಬಾ ಒಳ್ಳೆಯದು. ಬಿಸಿನೀರು ಕುಡೀರಿ, ಟೀ ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಚಿಯಾ ಸೀಡ್ಸ್ನ ನೆನೆಸ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಒಂದು ಅರ್ಧ ಗಂಟೆ ನೆನೆಸಿರ್ತೀನಿ. ಆಮೇಲೆ ಒಂದು ವಾಟ್ರ್ ಬಾಟ್ಲಿಗೆ ಹಾಕ್ಕೊಂಡು ಸುಮಾರು 1 ರಿಂದ 1.5 ಲೀಟ್ರಷ್ಟು ನೀರು ಪೂರ್ತಿ ದಿನ ಕುಡಿತಾನೆ ಇರ್ತೀನಿ ನಾನು. ನನಗೆ ಚಿಯಾ ಸೀಡ್ಸ್ ತುಂಬಾ ಇಷ್ಟ. ಚಿಯಾ ಬೆನಿಫಿಟ್ಸ್ ಏನಪ್ಪ ಅಂದರೆ ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯದು, ಬ್ಲಡ್ ಶುಗರ್ BP ಈ ಥರ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಹಾಗೆ ಹಲ್ಲಿಗೂ ಕೂಡ ತುಂಬಾ ಒಳ್ಳೆಯದು, ಮೂಳೆಗಳಿಗೆ ತುಂಬಾ ಒಳ್ಳೆಯದು, ಪ್ರೋಟೀನ್ ಜಾಸ್ತಿ ಆಗುತ್ತೆ, ಹೃದಯ ಸಂಬಂಧಿ ಸಮಸ್ಯೆ ನಿವಾರಣೆ ಆಗುತ್ತೆ, ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಉಂಟು ಮಾಡುತ್ತೆ, ತುಂಬಾ ಒಳ್ಳೆಯದು. ನಿನ್ನೆ ರಾತ್ರಿ ನಾನು ಅಂದರೆ ಸಂಡೇ ನೈಟ್ ನಾನು ದೋಸೆಗೆ ನೆನೆಸಿದ್ದೆ, ರುಬ್ಬಿಟ್ಟಿದ್ದೆ. ಸೋಮವಾರ ಬೆಳಿಗ್ಗೆಗೆ ದೋಸೆ ಮಾಡ್ತಾಯಿದ್ದೀನಿ. ಬಟರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ದೋಸೆ ಹಿಟ್ಟು, ತುಂಬ ಚೆನ್ನಾಗಾಗಿದೆ. ಚಿನ್ನಿ ದೋಸೆ ಮಾಡಮ್ಮ ಅಂದ್ಲು. ಸರಿ, ಐಶುಗಂತೂ ದೋಸೆ ಅಂದರೆ ತುಂಬಾ ಇಷ್ಟ. ಐಶು ದೋಸೆ ಲವರು. ಒಂದು 10 ದೋಸೆ ಮಾಡಿಕೊಟ್ರು ತಿಂತಾಳೆ. ಎಷ್ಟು ದೋಸೆ ಮಾಡಲಿ ಅಂದರೆ ನೀನು ಮಾಡ್ತಾ ಇರಮ್ಮ, ನಾನು ಹೇಳ್ತೀನಿ ಅಂತಾಳೆ. ನನಗಂತೂ ಒಂದೊಂದು ಸಾರಿ ಸಾಕಾಗೋಗುತ್ತೆ. ಒಂದೊಂದು ಟೈಮ್ ನಾನು ಇಡ್ಲಿನೇ ಮಾಡಿಕೊಟ್ಬಿಡ್ತೀನಿ ಹೋಗು ಅಂದ್ಬಿಟ್ಟು. ಆದರೆ ದೋಸೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಈರುಳ್ಳಿ ದೋಸೆ ಮಾಡಮ್ಮ ಅಂತ ಐಶು ಅಂದ್ಲು. ಸರಿ, ಐಶುಗೋಸ್ಕರ ಈರುಳ್ಳಿ ದೋಸೆ ಮಾಡಿಕೊಡ್ತಿದ್ದೀನಿ. ಚಿನ್ನಿ ನನಗೆ ಬೆಣ್ಣೆ ದೋಸೆ ಮಾಡಿಕೊಟ್ಬಿಡಮ್ಮ ಸಾಕು ಅಂದ್ಲು. ಸರಿ, ಬೆಣ್ಣೆ ದೋಸೆ ಮಾಡಿಕೊಡ್ತಾಯಿದ್ದೀನಿ. ಹೇಗಿದ್ರು ಮೊನ್ನೆ ಹಾಲಿನ ಕೆನೆಯಿಂದ ತೆಗೆದಿದ್ನಲ್ಲ, ಸ್ವಲ್ಪ ಬೆಣ್ಣೆ ತೆಗೆದಿಟ್ಕೊಂಡಿದ್ದೆ, ಆ ಬೆಣ್ಣೆ ಇತ್ತು. ಸರಿ, ಅದನ್ನು ಧಾರಾಳವಾಗಿ ಹಾಕಿ ಮಕ್ಕಳಿಗೆ ದೋಸೆ ಮಾಡಿಕೊಟ್ಟೆ. ಹಾಗೆ ಕೊಟ್ಟರೆ ಅವ್ರುಗಳು ತಿನ್ನೋದೇ ಇಲ್ಲ, ಆದ್ದರಿಂದ ಈ ಥರ ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಐಶುಗೆ ಕ್ರಿಸ್ಪಿಯಾಗಿರುವಂಥ ದೋಸೆ ಇಷ್ಟ, ಚಿನ್ನಿಗೆ ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಓಕೆ. ದೋಸೆ ಎಲ್ಲ ಆಯಿತು. ದೋಸೆಗೆ ನಾನೀಗ ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ಸೊ ಆಲೂಗೆಡ್ಡೆ ಪಲ್ಯ ಹೆಚ್ಚಾಗಿ ಕಡಿಮೆನೇ ಮಾಡೋದು, ಬಟ್ ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಲೂಗೆಡ್ಡೆ ಪಲ್ಯನೇ ಅಲ್ವಾ. ಅದಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡಿ ಕಡಲೆಕಾಯಿ ಚಟ್ನಿ ಎರಡನ್ನೂ ಮಾಡಿದ್ದೆ. ಕೆಲವು ಟೈಮ್ ಸ್ಕೂಲಿಗೆ ಲಂಚ್ ಬಾಕ್ಸ್ ಕೊಟ್ಟಾಗ ಚಟ್ನಿ ಹೋಗ್ಬಿಡುತ್ತೆ, ಆದ್ದರಿಂದ ಪಲ್ಯ ಇದ್ದರೆ ಪಲ್ಯನೂ ತಿನ್ನಲಿ ಅಂಥೇಳಿ ಆಲೂಗೆಡ್ಡೆ ಪಲ್ಯ ಮಾಡಿ ಕಡಲೆಕಾಯಿ ಚಟ್ನಿ ಮಾಡಿ ಕೊಟ್ಟು ಕಳಿಸ್ದೆ. ಕಡಲೆಕಾಯಿ ಚಟ್ನಿ ಅಂತೂ ಕೆಡೋದಿಲ್ಲ, ಮಧ್ಯಾಹ್ನ ಆದರೂ ಕೂಡ ಚೆನ್ನಾಗೇ ಇರುತ್ತೆ. ತೆಂಗಿನಕಾಯಿ ಹಾಕಿದ್ರೆ ಮಾತ್ರ ಸ್ವಲ್ಪ ಲೋಳಿ ಥರ ಬಿಟ್ಕೊಬಿಟ್ಟಿರುತ್ತೆ, ಇಲ್ದಿದ್ರೆ ಕಡಲೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಎಲ್ಲ ಹೆಚ್ಕೊಂಡಿದ್ದಾಯಿತು. ಬೇಗ ಎದ್ದರೂ ಕೂಡ ಕೆಲವು ಟೈಮ್ ಕೆಲಸಗಳೇ ಆಗಲ್ಲ. ಇವತ್ತು ಹಂಗೂ ಕೂಡ 7:45 ಆಗೋಯ್ತು. ಅವಳಿಗೆ ಜಡೆ ಹಾಕಿ ರೆಡಿ ಮಾಡಿಸಿ ಕಳಿಸೋದ್ರೊಳಗಡೆ ಕೆಲವು ಟೈಮ್ ಐಶು ಡ್ರಾಪ್ ಮಾಡ್ತಾಳೆ, ಕೆಲವು ಟೈಮ್ ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅವರಪ್ಪ ಏನಾದರೂ ಬೆಂಗಳೂರಿನಲ್ಲಿ ಇದ್ದರು ಅಂದರೆ ಅವರು ಕೂಡ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ಸೈಕಲ್ ತೆಗೆದುಕೊಟ್ಟಿದ್ದೀನಿ, ಬಟ್ ಆದರೂ ಕೂಡ ಸೈಕಲಲ್ಲಿ ಹೆಚ್ಚಾಗಿ ಕಳಿಸಲ್ಲ. ಸ್ವಲ್ಪ ನನಗೆ ಭಯ, ದೂರಕ್ಕೆ ಹೋಗ್ತಾಳೆ ಅಂಥೇಳಿ ಸೈಕಲ್ ಕೊಡಲ್ಲ. ಐಶುನೇ ಮೋಸ್ಟ್ ಆಫ್ ಟೈಮು ಐಶುನೇ ಡ್ರಾಪ್ ಮಾಡ್ತಾಳೆ, ಅವಳೇ ಪಿಕಪ್ ಮಾಡ್ತಾಳೆ. ಅವಳಿಲ್ಲ ಅನ್ನೋವಾಗ ನಾನೇ ಕರ್ಕೊಂಡೋಗಿ ನಾನೇ ಕರ್ಕೊಂಡು ಬರ್ತೀನಿ. ಬೆಳೀತಾರ ಹೆಣ್ಮಕ್ಳು ಒಬ್ಬೊಬ್ಬರೇ ರೋಡಲ್ಲಿ ಬರ್ತಾರೆ ಬೇಡ ಅಂತ ಹೇಳಿ. ಅವಳಿಗೆ ಸೈಕಲ್ ತೊಗೊಂಡು ಹೋಗ್ತೀನಮ್ಮ, ನನಗೆ ಸೈಕಲ್ ತೊಗೊಂಡು ಹೋಗೋದಕ್ಕೆ ಇಷ್ಟ ಅಂತಿರ್ತಾಳೆ, ಬಟ್ ನಾನು ಬಿಡಲ್ಲ. ವಿಜಿಲ್ ಬಂತು, ಒಂದು 3-4 ವಿಜಿಲ್ ನಾನು ಬರ್ಸ್ಕೊಂಡಿದ್ದೆ. ಆಲೂಗೆಡ್ಡೆನ ಚೆನ್ನಾಗಿ ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡು 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 10 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಲೂಗೆಡ್ಡೆ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಕರಿಬೇವು ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಿ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಗೋಲ್ಡನ್ ಕಲರ್ ಬರ್ತಾ ಇದೆ. ಅಷ್ಟರೊಳಗಡೆ ಆಲೂಗೆಡ್ಡೆ ಎಲ್ಲ ತಣ್ಣಗಾಗಿತ್ತು, ಅದ್ರ ಸಿಪ್ಪೆ ಎಲ್ಲ ತೆಗೆದು ಸ್ಮ್ಯಾಶ್ ಮಾಡ್ಕೊಂಡು ಬಿಟ್ಟಿದ್ದೆ.
ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬೆಳಿಗ್ಗೆನೇ ವಿಡಿಯೋ ಮಾಡ್ತಿರೋದ್ರಿಂದ ಪೂರ್ತಿ ವಿಡಿಯೋ ಕೆಲವೊಂದು ಕ್ಲಿಪ್ಗಳನ್ನ ನಾನು ಮಾಡೋಕ್ಕಾಗಲಿಲ್ಲ. ಟೈಮ್ ಆಗೋಗ್ತಿದೆ ಅನ್ನೋ ಅರ್ಜೆಂಟಲ್ಲಿ ನಾನು ವಿಡಿಯೋ ಮಾಡ್ತಿರ್ತೀನಲ್ಲ. ಈಗ ಆಲೂಗೆಡ್ಡೆನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ನನಗೇನಂದರೆ ಎದ್ದಿದ ತಕ್ಷಣ ಮೊದಲು ಮುಖ ಕೈಕಾಲು ತೊಳೆದು ಅಡುಗೆ ಮನೆ ಕಡೆ ಬರ್ತೀನಿ. ಇವತ್ತೊಂದು 10 ನಿಮಿಷ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟೆ. ಆದ್ದರಿಂದ ಲೇಟ್ ಆಗೋಯ್ತು, 7:45 ಆಗೋಯ್ತು. ಚಿನ್ನಿಗೀಗ ಜಡೆ ಹಾಕಬೇಕು, ಹಾಲು ಕೊಟ್ಟು ತಿಂಡಿ ಏನಾದರೂ ಕೊಟ್ಟು ಕಳಿಸ್ಬೇಕು. ಲೇಟ್ ಆಗೋಗ್ಬಿಡುತ್ತೆ. 8:10ಕ್ಕೆಲ್ಲ ಮನೆ ಬಿಟ್ಬಿಡ್ತಾಳೆ. ಸೊ ಬೇಗ ಎದ್ದೇಳ್ತಾರೆ ಮಕ್ಕಳು. ಸ್ವಲ್ಪ ಸ್ಕೂಲಿಗೆ ಬೇಗನೆ ಹೋಗೋಣ ಅಂಥೇಳಿ ನಾನು ಒಂದು 10 ನಿಮಿಷ ಮುಂಚೆನೇ ಕಳಿಸ್ಬಿಡ್ತೀನಿ. ಲೇಟ್ ಆಗುವಂಥ ಕೆಲಸಗಳು ಇಟ್ಕೋಬೇಡಿ ಅಂತ ಹೇಳ್ತೀನಿ. ಅವರು ಕೂಡ ಪಾಪ ರೆಗ್ಯುಲರಾಗಿ ಬೇಗನೆ ಎದ್ದೊಳ್ಬಿಡ್ತಾರೆ. ಸಂಡೇ ಕೂಡ ನಾರ್ಮಲ್ ಟೈಮ್ಗೆ ಎದ್ದೊಳ್ಬಿಡ್ತಾರೆ. ಲೇಟಾಗಿ ಎದ್ದೇಳ್ತೀವಿ ಅಂತ ಹೇಳಿ ಮಲಗಿರ್ತಾರೆ. ಪಾಪ ರೆಗ್ಯುಲರಾಗಿ ಬೇಗ ಎದ್ದೊಳೋದ್ರಿಂದ ಸಂಡೇ ಕೂಡ ನಾರ್ಮಲ್ ಟೈಮ್ಗೆ ಎದ್ದೊಳ್ತಾರೆ. ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ಈರುಳ್ಳಿ ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ, ಕಡಲೆಕಾಯಿ ಚಟ್ನಿ ಎಲ್ಲ ರೆಡಿಯಾಗಿದೆ. ಮಕ್ಕಳಿಗೆ ತಿಂಡಿ ಮಾಡ್ತಾರೆ. ಒಂದು ಸಾರಿ ನೀವು ಕೂಡ ಖಂಡಿತ ಟ್ರೈ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಮಂಜುಳಾ ಮುರಳಿ ಮೋಹನ್. ವೆಲ್ಕಮ್ ಟು ಮಂಜುಸ್ ವ್ಲಾಗ್. ಸಂಜೆ ಮೇಲೆ ಹೇಳಿದ್ನವಳು ಪಾನಿಪುರಿ ಮಾಡಮ್ಮ, ಪಾನಿಪುರಿ ತಿನ್ಬೇಕಂತ. ಈಗ ನಾನು ಪುರಿ ಮಾಡಿಕೊಂಡು ಯಾವಾಗ ಕುತ್ಕೊಳ್ಳೋದಂತ ಹೇಳಿ ರೆಡಿಮೇಡ್ ಪುರಿ ಪ್ಯಾಕೆಟೇ ತೊಗೊಂಡು ಬಂದೆ. ಇದನ್ನೇ ಎಣ್ಣೆಗೆ ಹಾಕಿ ಮಾಡೋಣ ಅಂತೇಳಿ. ಮಿಕ್ಕಿದೆಲ್ಲ ನಾನು ಮನೆಯಲ್ಲೇ ಮಾಡ್ತೀನಿ. ಬಟಾಣಿ ನೆನೆಸಿದ್ದೆ, ಬಟಾಣಿ ಇತ್ತು, ಪಲಾವ್ ಮಾಡೋಣ ಅಂಥೇಳಿ ಅದೇ ಬಟಾಣಿ ಆಗಬೇಕು. ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಬೇಯಿಸ್ಕೊಂಡು ಹಾಗೆ ನಾಳೆಗೆ ಮಶ್ರೂಮ್ ಏನಾದರೂ ಮಾಡೋಣ ಅಂಥೇಳಿ ಮಶ್ರೂಮ್ ತೊಗೊಂಡು ಬಂದೆ. ಸಂಜೆ ಟೈಮ್ಗೆ ಹೋದರೆ ಫ್ರೆಶ್ ಆಗಿರುತ್ತೆ. ಮಶ್ರೂಮ್ ತೊಗೊಂಡು ಬಂದೆ ಅಷ್ಟೇ. ಮಿಕ್ಸರ್ ತೊಗೊಂಡು ಬಂದೆ ಅಷ್ಟೇ. ಈಗ ಪಾನಿಪುರಿ ಮಾಡ್ತೀನಿ. ಈಗ ಸದ್ಯಕ್ಕೆ ಮಶ್ರೂಮ್ ಎಲ್ಲ ತೆಗೆದು ಫ್ರಿಜ್ಜಲ್ಲಿ ಇಡ್ತೀನಿ. ಆಮೇಲೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ್ಮೇಲೆ ಮಶ್ರೂಮ್ ಎಲ್ಲ ನಿಧಾನ ಕ್ಲೀನ್ ಮಾಡ್ಕೋಬೇಕು. ಒಂದು ಅರ್ಧ ಗಂಟೆ ಆಗುತ್ತೆ ಮಶ್ರೂಮ್ ಕ್ಲೀನ್ ಮಾಡೋಕ್ಕೆ. ಕೊತ್ತಂಬರಿ ಪುದೀನ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಈಗ ಪ್ಯಾನಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಪೂರಿ ಏನು ತಂದಿದೆ ರೆಡಿಮೇಡ್ ಪೂರಿ, ಅದನ್ನು ಹಾಕ್ಕೊಂಡು ಎಣ್ಣೆಗೆ ಕರ್ಕೋತಾ ಇದ್ದೀನಿ. ಮೊದಲಿಗೆ ಕರೆದು ಇಟ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಎಲ್ಲ ಸೋರೋದಕ್ಕೆ ಟೈಮ್ ತೊಗೊಳುತ್ತಲ್ಲ, ಆದ್ದರಿಂದ ಮೊದಲಿಗೆ ನಾನು ಪೂರಿನ ಕರೆದು ಇದ್ದೀನಿ. ಒಂದು ಸಾರಿ ನಾನು ಎಣ್ಣೆನ ಏನು ಬಳಸ್ತೀನಿ, ಆ ಎಣ್ಣೆ ಬಂದು ಒಂದು 3 ಸಾರಿಗೆ ಅಡುಗೆಗೆ ಬಳಸ್ತೀನಿ. ಅದಾದ ನಂತರ ನಾನು ಅದೇ ಎಣ್ಣೆನ ಅಡುಗೆಗೆ ಬಳಸೋದಿಲ್ಲ. ಇದು ಸುಮಾರು ವೀಡಿಯೋದಲ್ಲಿ ಆಲ್ಮೋಸ್ಟ್ ಹೇಳಿದ್ದೀನಿ. ಪದೇ ಎಣ್ಣೆ ತುಂಬ ಕಾಯಿಸ್ಕೋಬಾರ್ದು. ಒಂದು ಟೆಂಪ್ರೇಚರ್ನಲ್ಲಿ ಅಷ್ಟೇ ನಾವು ಎಣ್ಣೆನ ಕಾಯಿಸ್ಕೋಬೇಕು. ಪದೇ ಬಾಯ್ಲ್ ಆಗಿರೋ ಅಂಥ ಎಣ್ಣೆ ತಿನ್ನೋದ್ರಿಂದ ಅದರಲ್ಲಿ ಯಾವುದೇ ರೀತಿ ವಿಟಮಿನ್ ಸಿಗಲ್ಲ ನಮ್ಮ ದೇಹಕ್ಕೆ. ಆದ್ದರಿಂದ ಹೆಚ್ಚಿಗೆ ಕೊಬ್ಬರಿ ಎಣ್ಣೆನ ಬಳಸಿ ಮತ್ತು ಎಷ್ಟು ಬೇಕೋ ಅಷ್ಟೇ ಎಣ್ಣೆನ ಬಳಸಿ. ಈಗ ಆಗಿದೆ ಪೂರಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬರ್ತಾಯಿದೆ ಪೂರಿ. ಮತ್ತು ಇನ್ನೊಂದಷ್ಟು ಪೂರಿಗಳು ಹಾಕ್ತಾಯಿದ್ದೀನಿ. ಚಿನ್ನಿ ಏನಾದರೂ ನಾನು ಈ ಥರ ಕೆಲಸಗಳು ಮಾಡುವಾಗ ಬಂದು ಪಕ್ಕ ನಿಂತು ತಲೆ ತಿಂತಾ ಇರ್ತಾಳೆ. ಎಲ್ಲಿ ಎಣ್ಣೆ ಎಗರ್ಬಿಡುತ್ತೋ ಅಂತ ನಂಗೆ ಟೆನ್ಷನ್ ಆಗ್ತಾ ಇರುತ್ತೆ. ಒಂದೊಂದೇ ಪೂರಿ ಎತ್ಕೊಂಡು ತಿನ್ನೋದಕ್ಕೆ ಶುರು ಮಾಡಿಬಿಡ್ತಾಳೆ. ಆಯುಷು ಅಡುಗೆ ಮನೆ ಕಡೆ ಮುಖನೂ ಹಾಕಿ ಮಲಗಲ್ಲ. ಅವಳಂತೂ ಬರೋದೇ ಇಲ್ಲ. ಕರಿಬೇಕು ಬಾಮ್ಮ ಅಂಥೇಳಿ ಆಗ ಬರ್ತಾಳೆ. ಏನಾದರೂ ನನಗೆ ಹುಷಾರಿಲ್ಲ, ಏನಾದರೂ ಅಡುಗೆ ಮಾಡಬೇಕು, ಏನಾದರೂ ಹೆಲ್ಪ್ ಮಾಡಬೇಕು ಅನ್ನೋವಾಗ ಹೇಳಿಸ್ಕೊಳ್ದಿರ ಅವಳೇ ಬರ್ತಾಳೆ. ಇಲ್ದಿದ್ರೆ ಅವಳು ಬರೋದೇ ಇಲ್ಲ. ಯಾವಾಗೂ ಆಲ್ಮೋಸ್ಟ್ ಓದ್ಕೊಂಡೇ ಕೂತ್ಕೊಂಡಿರ್ತಾಳೆ. ಚಿನ್ನಿ ಮಾತ್ರ ನಾನು ಎಲ್ಲಿ ಹೋಗ್ತೀನಿ ನನ್ನ ಹಿಂದೆನೇ ಇರ್ತಾಳೆ ಯಾವಾಗ್ಲೂ. ಪೂರಿ ಎಲ್ಲ ಕರೆದೆ. ಇನ್ನೊಂದಷ್ಟು ಪೂರಿಗಳು ಹಾಕ್ತಾಯಿದ್ದೀನಿ. ಜಾಸ್ತಿ ಮಾಡಮ್ಮ ಅಂತ ನೋಡಿ ಜೊತೆಗೇ ನಿಂತ್ಕೊಂಡಿದ್ದಾಳೆ. ಚಿನ್ನಿನೇ ಹಾಕ್ತಾಯಿದ್ದಾಳೆ ಪೂರಿ ಎಲ್ಲ. ಪೂರಿ ಆಯಿತು ಆಲ್ಮೋಸ್ಟ್. ಸುಮಾರು ಪೂರಿಗಳು ಮಾಡಿ ಹಾಕಿದ್ದೀನಿ. ಎಷ್ಟು ತಿಂತಾಳೋ ತಿನ್ನಲಿ, ಅವಳಿಗೆ ಇಷ್ಟ ಬಂದಷ್ಟು ಅಂಥೇಳಿ. ನೋಡಿ ಪೂರಿ ತುಂಬ ಚೆನ್ನಾಗಿ ಆಗ್ತಾಯಿದೆ. ನಾವು ಮನೆಯಲ್ಲೇ ಮಾಡ್ಕೊಳ್ಳೋ ಪೂರಿ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ಪೂರಿಗೂ ಆ ಪೂರಿಗೂ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಯಾವಾಗ್ಲೂ. ಇದು ನಾವು ಮನೆಯಲ್ಲಿ ಮಾಡ್ಕೊಳ್ಳೋ ಟೇಸ್ಟ್ ಬರಲ್ಲ. ಬಟ್ ಓಕೆ ಅಷ್ಟು ಚೆನ್ನಾಗಿರಲ್ಲ. ನಾವು ಮನೆಯಲ್ಲಿ ಮಾಡೋ ಪೂರಿ ತುಂಬಾ ರುಚಿಯಾಗಿರುತ್ತೆ. ಪೂರಿ ಎಲ್ಲ ಮಾಡಿದ್ದಾಯಿತು. ಈಗ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಶುಂಠಿ ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕೋತಿದ್ದೀನಿ. ಬೆಳ್ಳುಳ್ಳಿ ಒಂದು 20, ಶುಂಠಿ ಒಂದು 1/4 ಇಂಚ್ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಹಾಕೋತಾ ಇದ್ದೀನಿ. ಈ ಹಸಿಮೆಣಸಿನ್ಕಾಯಿ ನನ್ನ ಮನೆಯಲ್ಲೇ ಬಂದಿರೋದು. ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಗಿಡಗಳೆಲ್ಲ ಹಾಕಿದ್ದೀನಿ, ಅದರದ್ದೇ ಇದು. ಅರ್ಧ ಟೀ ಸ್ಪೂನಷ್ಟು ಮೆಣಸು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ. ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ.
ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಸೋಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಆಗ್ತಾಯಿದೆ ಆಲ್ಮೋಸ್ಟ್ ಪೇಸ್ಟ್ ಆಯಿತಾ ಬಂತು. ಈಗ ನೋಡೋಣ ಹೇಗಾಗಿದೆ ಅಂಥೇಳಿ. ನೋಡಿ ಹೀಗಾಗಿದೆ ನೋಡಿ, ಫುಲ್ಲು ಸಾಫ್ಟಾಗಾಗಿದೆ. ಈಗ ಇದನ್ನು ಸೋಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಪಾನಿಗೆ ಸಖತ್ ಟೇಸ್ಟಾಗಿರುತ್ತೆ. ಮನೆಯಲ್ಲಿ ಮಾಡೋವಂಥ ಪಾನಿಪುರಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ನಿಮಗೆ ಗೊತ್ತೇ ಇದೆ. ಹೊರಗಡೆಗಿಂತ ನಾವು ಹೆಚ್ಚಾಗಿ ಹೊರಗಡೆಯಿಂದ ತೊಗೊಂಡು ಬಂದು ತಿನ್ನೋದು ತುಂಬ ರೇರು. ಎಲ್ಲಾದರೂ ಹೊರಗಡೆ ಹೋದಾಗ ಅಥವಾ ಅಪರೂಪಕ್ಕೆ ಒಂದು ಸಾರಿಗೆ ತರಿಸ್ಕೊತೀನಿ. ಆಲ್ಮೋಸ್ಟ್ ನಾನೇ ಅವ್ರು ಕೇಳಿದ್ದೆಲ್ಲನೂ ನಾನೇ ಮಾಡ್ತೀನಿ. ಸ್ಕೂಲಿಂದ ಬರೋದ್ರೊಳಗಡೆ ನಾನೇ ಮಾಡಿಟ್ಟಿರ್ತೀನಿ. ಪಾನಿಪುರಿ ಇರ್ಬೋದು, ಮಸಾಲೆ ಪುರಿ, ಬೇಲ್ಪುರಿ, ಪ್ರತಿಯೊಂದು ನಾನು ಮಾಡಿಟ್ಟಿರ್ತೀನಿ. ಹೊರಗಡೆ ಕಳಿಸಿ ತಿನ್ನಿಸೋದು ತುಂಬಾ ಕಡಿಮೆ. ಈಗ ಇದನ್ನೆಲ್ಲ ಸೋಸ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ನೋಡಿ. ಪಾನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ನಾನು ಕೂಡ ಪಾನಿಪುರಿ ತಿಂತೀನಿ, ಅದ್ರ ಜೊತೆಗೆ ಚೆನ್ನಾಗಿ ಕುಡಿತಾನೆ ಇರ್ತೀನಿ. ಅರ್ಧ ಕಪ್ಪಷ್ಟು ಹುಣಸೆ ರಸ ಹಾಕಿದ್ದೀನಿ. ಹುಣಸೆ ರಸ ಹಾಕಿದಷ್ಟು ತುಂಬಾ ರುಚಿಯಾಗಿರುತ್ತೆ, ಹುಳಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಪಾನಿ ರೆಡಿ ಆಗಿದೆ ನೋಡಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪಾನಿನಲ್ಲಿ ತುಂಬಾ ವೆರೈಟಿ ಪಾನಿಗಳು ಬರುತ್ತೆ. ಒಂದು ಗ್ರೀನ್ ಕಲರ್, ಇನ್ನೊಂದು ರೆಡ್ ಕಲರ್, ಅಂದರೆ ವೆರೈಟಿ ಆಫ್ ಪಾನಿಪುರಿಗಳು ಬರ್ತದಲ್ಲ. ಸೊ ಪಾನಿನಲ್ಲೂ ಕೂಡ ವೆರೈಟಿ ಆಗಿರುತ್ತೆ. ನಾನು ಗ್ರೀನ್ ಕಲರ್ ಮಾಡಿದ್ದೀನಿ. ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೆ, ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಚಾಟ್ ಮಸಾಲ ಪೌಡ್ರ್ ಹಾಕ್ತಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಕಡಲೆಕಾಳು ಏನಾದರೂ ನೆನೆಸಿದ್ದಿದ್ರೆ ಗೋಲ್ಗುಪ್ಪ ಕೂಡ ಆಗೋಗ್ಬಿಡ್ತಾಯಿತ್ತು. ಬಟ್ ನಂಗೆ ಐಡಿಯಾನೇ ಇರಲಿಲ್ಲ ಮಾಡೋದು. ಬಟಾಣಿ ಹೇಗೋ ನೆನೆಸಿದ್ದೆ ಪಲಾವ್ ಮಾಡೋಣ ಅಂಥೇಳಿ, ಆದ್ದರಿಂದ ಬಟಾಣಿ ಇತ್ತು. ಒಂದೇ ಸಾರಿ ನೆನೆಸಿಟ್ಕೊಂಡ್ರೆ ಟೊಮೆಟೊ ಬಾತ್ ಎಲ್ಲದಕ್ಕೂ ಬಟಾಣಿ ಆಗುತ್ತಲ್ಲ ಅಂತ ನೆನೆಸಿ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತಿದ್ದೆ. ಬಟಾಣಿ ಇತ್ತು, ಮಾಡಿಕೊಂಡೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ತುಂಬ ಚೆನ್ನಾಗಾಗಿದೆ. ರುಚಿ ಕೂಡ ಚೆನ್ನಾಗಿದೆ. ಚಿನ್ನಿ ಅಂತೂ ಫುಲ್ಲು ಖುಷಿಯಾಗಿ ಹೋಗ್ತಾಳೆ. ಎಷ್ಟು ಪಾನಿಪುರಿ ಮಮ್ಮಿ, ಇಷ್ಟು ಮಾಡು ಅಷ್ಟು ಮಾಡು ಅಂತಲೇ ಇದ್ಲು. ಎಷ್ಟು ತಿಂತಾಳೋ ತಿನ್ನಲಿ, ಆಲ್ಮೋಸ್ಟ್ ತುಂಬ ಖುಷಿ ಅವಳಿಗಂತೂ. ಪಾನಿಪುರಿ, ಪಿಜ್ಜಾ, ಅದು ಇದು ಅಂತ. ಪಿಜ್ಜಾ ಹೆಚ್ಚಾಗಿ ತಿನ್ನೋದು ತುಂಬ ಕಡಿಮೆ, ತುಂಬ ರೇರಾಗಿ. ತಿಂಗಳಿಗೋ 2 ತಿಂಗಳಿಗೋ ಕೊಡ್ತೀನಿ. ತಟ್ಟೆ ಹಿಡ್ಕೊಂಡು ಬಂದು ನಿಂತ್ಬಿಟ್ಟಿದ್ದಾಳೆ ನೋಡಿ. ಟೇಸ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾಳಂತೆ ಪಾನಿಪುರಿ ಹೇಗಿದೆ ಅಂಥೇಳಿ. ಇತ್ತೀಚೆಗೆ ನಿಮ್ಮ ಹತ್ರ ಎಲ್ಲ ಮಾತಾಡ್ತೀನಿ, ನಾನು ವ್ಯೂವರ್ಸ್ ಜೊತೆ ಮಾತಾಡ್ತೀನಿ ಅಂತಿರ್ತಾಳೆ. ಇವತ್ತು ಮಾತಾಡ್ತಾಳಂತೆ ನಿಮ್ಮ ಜೊತೆಯಲ್ಲಿ. ಪಾನಿಪುರಿ ತಿಂದು ಅವಳೇ ವೆಲ್ಕಮ್ ಎಲ್ಲ ಹೇಳ್ತೀನಿ ನಾನೇ ಅಂತ ಹೇಳ್ತಾ ಇದ್ಲು ನೋಡಿ. ಪಾನಿಪುರಿ ಎಲ್ಲ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ನಾವೇ ಮನೆಯಲ್ಲಿ ಇದನ್ನೆಲ್ಲ ಮಾಡಿಕೊಟ್ರೆ ಅವ್ರಿಗೊಂದು ಖುಷಿ ಆಗುತ್ತೆ. ಪಾನಿಪುರಿ ಎಲ್ಲ ರೆಡಿ ಆಗಿದೆ. ಚಿನ್ನಿ ತಿಂದು ಟೇಸ್ಟ್ ಹೇಳ್ತಾಳೆ. ರುಚಿಯಾಗಿರುವಂತಹ ಪಾನಿಪುರಿ ರೆಡಿ. ಚಿನ್ನಿ ಟೇಸ್ಟ್ ಮಾಡ್ತಾಳೆ ಈಗ. ಒಂದು ನಿಮಿಷ. ಸೂಪರ್ ಆಗಿದೆ. ಪಾನಿಪುರಿ ಸಖತ್ ಟೇಸ್ಟಿ ಆಗಿದೆ. ಪೂರಿ ಒಂದು ಮಾಡಿಬಿಟ್ಟಿದ್ರೆ ಹೋಮ್ ಮೇಡ್ ಪಾನಿಪುರಿ ಆಗಿಬಿಟ್ಟಿರೋದು. ಬಟ್ ನಾನು ಪೂರಿ ಒಂದು ಹೊರಗಡೆಯಿಂದ ತಂದಿದ್ರಿಂದ ಮಿಕ್ಕಿದೆಲ್ಲಾನು ನಾನೇ ಮನೆಯಲ್ಲಿ ಮಾಡಿದೆ. ತುಂಬ ಸಿಂಪಲ್ ಆಗಿ ಅರ್ಧ ಗಂಟೆ ಒಳಗಡೆ ರೆಡಿ ಆಗೋಯ್ತು. ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಹೆಲ್ದಿಯಾಗಿರುತ್ತೆ, ಮನೇಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.